ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶರ್ಮಿಳಾ ಮಾಂಡ್ರೆ ಅವರ ಮದುವೆ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಬಹುಕಾಲದಿಂದ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಟಿ ಶರ್ಮಿಳಾ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನೋ ಸುದ್ದಿ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಆದರೆ ಈ ಸುದ್ದಿಯ ನಡುವೆ ನಿರ್ದೇಶಕ ನಟ ಪವನ್ ಕುಮಾರ್ ಶೇರ್ ಮಾಡಿಕೊಂಡಿರುವ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನಟಿ ಶರ್ಮಿಳಾ ಮಾಂಡ್ರೆ ಅವರು ತಮಿಳು ಚಿತ್ರರಂಗದ ಖ್ಯಾತ ನಿರ್ಮಾಪಕ ಸುಧನ್ ಸುಂದರಂ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಈ ಕುರಿತು ಅಧಿಕೃತ ಘೋಷಣೆ ಇನ್ನೂ ಹೊರಬರದಿದ್ದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಅನೇಕ ವರದಿಗಳು ಹರಿದಾಡುತ್ತಿವೆ. ಶರ್ಮಿಳಾ ಅವರ ಮದುವೆ ಸುದ್ದಿ ಹೊರಬಿದ್ದ ಕೂಡಲೇ ನಿರ್ದೇಶಕ ಹಾಗೂ ನಟ ಪವನ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸ್ಪೆಷಲ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಮೊದಲ ಬಾರಿಗೆ ಆ ವಿಡಿಯೋ ನೋಡಿದವರಿಗೆ ನಿಜವಾಗಿಯೂ ಪವನ್ ಅವರಿಗೆ ಬೇಸರವಾಗಿದೆಯಾ ಅನ್ನೋ ಅನುಮಾನ ಮೂಡದು. ಆದರೆ ಆ ಬಳಿಕ ವಿಡಿಯೋ ಮುಂದುವರೆದಂತೆ ಇದು ತಮಾಷೆಯ ಉದ್ದೇಶದಿಂದ ಮಾಡಿರುವ ಪೋಸ್ಟ್ ಅನ್ನೋದು ಗೊತ್ತಾಗುತ್ತೆ. ಈ ಫನ್ನಿ ವಿಡಿಯೋ ಹಿಂದೆ ಒಂದು ಸಿನಿಮಾ ಕನೆಕ್ಷನ್ ಕೂಡ ಇದೆ. ನಿರ್ದೇಶಕ ಯೋಗರಾಜ್ ಭಟ್ ಅವರ ಗಾಳಿಪಟ 2 ಸಿನಿಮಾದಲ್ಲಿ ಪವನ್ ಕುಮಾರ್ ಮತ್ತು ಶರ್ಮಿಳಾ ಮಾಂಡ್ರೆ ಒಟ್ಟಿಗೆ ನಟಿಸಿದ್ರು. ಆ ಚಿತ್ರದಲ್ಲಿ ಪವನ್ ಅವರ ಪಾತ್ರ ಶರ್ಮಿಳಾ ಅವರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯದ್ದಾಗಿರುತ್ತೆ. ಆದರೆ ಕಥೆಯಲ್ಲಿ ಶರ್ಮಿಳಾ ಪಾತ್ರ ಮತ್ತೊಬ್ಬರನ್ನ ಮದುವೆ ಆಗುವುದರಿಂದ ಪವನ್ ಪಾತ್ರದ ಹೃದಯ ಒಡೆಯುತ್ತೆ. ಇದೇ ಕಥೆಯನ್ನು ನೆನಪಿಸಿಕೊಂಡು ಈಗ ನಿಜ ಜೀವನದ ಘಟನೆಯೊಂದಿಗೆ ಜೋಡಿಸಿ ಪವನ್ ಕುಮಾರ್ ಈ ತಮಾಷೆಯ ವಿಡಿಯೋವನ್ನು ಮಾಡಿದ್ದಾರೆ. ಪವನ್ ಕುಮಾರ್ ಅವರ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ತಮಾಷೆಯಾದ ಕಾಮೆಂಟ್ಗಳು ಹರಿದು ಬಂದಿವೆ. ಹಲವರು ಗಾಳಿಪಟ 2 ಚಿತ್ರದ ಸನ್ನಿವೇಶಗಳನ್ನು ನೆನಪಿಸಿಕೊಂಡಿದ್ದಾರೆ. ಯಾರಾದರೂ ಅರ್ಜೆಂಟಾಗಿ ಗಣೇಶ್ ಅವರನ್ನ ಭೇಟಿ ಮಾಡಿ ಯೋಗರಾಜ್ ಭಟ್ರಿಗೆ ಕಾಲ್ ಮಾಡಿ ಎಂದು ಒಬ್ಬ ಬಳಕೆದಾರ ಕಾಮೆಂಟ್ ಮಾಡಿದ್ದು ಸಾಕಷ್ಟು ಜನರ ಗಮನ ಸೆಳೆದಿದೆ. ಇನ್ನು ಹಲವರು ಸಿನಿಮಾ ಕತೆ ಮತ್ತು ನಿಜ ಜೀವನದ ಘಟನೆಯನ್ನು ಹೋಲಿಸಿ ಫನ್ನಿ ಮೀಮ್ಸ್ ಹಾಗೂ ಕಾಮೆಂಟ್ಸ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ.